ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ಅರಮನೆ ನಗರಿ ಮೈಸೂರಿನಲ್ಲಿ ಡ್ರಗ್ ಘಾಟು ಜೋರಾಗಿ ಕೇಳಿಬರ್ತಿರುವಂತಹ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಡ್ರಗ್ ದಂಧೆ ವಿರುದ್ಧ ಸಮರವನ್ನು ಸಾರಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಡ್ರಗ್ ವಿಚಾರದಲ್ಲಿ ಯಾವುದೇ ರಾಜಿಯೇ ಇಲ್ಲ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಡ್ರಗ್ಸ್ ಜಾಗೃತಿ ಅಭಿಯಾನವನ್ನ ಮಾಡಿದೆ. ಸಮಾಜದ ಒಳಿತು ರಿಪಬ್ಲಿಕ್ ಕನ್ನಡದ ಧ್ಯೇಯ. ನಮ್ಮ ಜೊತೆ ಈ ಕುರಿತಾಗಿ ಮಾತನಾಡೋದಕ್ಕೆ ಸ್ವತಃ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ. ಏನ್ ಕ್ರಮ ಕೈಗೊಂಡಿದ್ದಾರೆ, ಏನೇನು ಮುಂದೆ ಇವರು ಸುರಕ್ಷಿತವಾಗಿ ಎಲ್ಲ ವಹಿವಾಟನ್ನು ಮಾಡ್ತಾ ಇದ್ರು. ದಂಧೆಕೋರರು ಮೈಸೂರನ್ನೇ ಸೇಫ್ ಜಾಗ ಅಂತ ಅನ್ಕೊಂಡು ಅಲ್ಲಿ ಯುವಕರಲ್ಲಿ ಅಮಲನ್ನ ಇವರು ಯುವಕರಿಗೆ ಹಬ್ಬಿಸ್ತಾ ಇದ್ರು. ರಿಪಬ್ಲಿಕ್ ಕನ್ನಡ ಇವತ್ತು ಯುವ ಜನತೆ ಸಂಪೂರ್ಣ ಸಮಾಜದ ವಿಮುಖವಾಗ್ತಿರೋದ್ರ ಬಗ್ಗೆ, ಸಮಾಜಘಾತುಕರಾಗ್ತಿರುವಂತದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ವಾಯ್ಸ್ ರೈಸ್ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡ್ತಾ ಇದೆ. ಮೈಸೂರಿನಲ್ಲಿ ಹೀಗೂ ನಡೀತಿದೆ ಅನ್ನುವಂತ ವಿಚಾರ ನಿಜಕ್ಕೂ ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಜ, ಸದಾ ಒಳ್ಳೆ ಸುದ್ದಿಗೆ ಚರ್ಚೆ ಗ್ರಾಸವಾಗ್ತಾ ಇತ್ತು. ಮೈಸೂರು ಕ್ಲೀನ್ ಸಿಟಿ ಅಂತ ಹೇಳಿ, ಹಾಗಿನ ಅಲ್ಲಿನ ಜನ ಒಳ್ಳೆಯವರು, ಅಲ್ಲಿನ ವಾತಾವರಣ ಚೆನ್ನಾಗಿದೆ. ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಮೈಸೂರು ಅಂದ್ರೆ ಬೇಸಿಕಲಿ ಒಳ್ಳೆ ವಿಚಾರಗಳಿಗೇನೆ ಸದಾ ಸುದ್ದಿಯಲ್ಲಿತ್ತು ಮೈಸೂರು. ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತ ಕೆಲಸವನ್ನ ನಾವು ಮಾಡಿದೀವಿ. ಮೈಸೂರಿನಲ್ಲಿ ನಿಜಕ್ಕೂ ಏನ್ ನಡೀತಾ ಇದೆ, ಯಾವ ವಿಚಾರಗಳಿಗೆ ಈಗ ಮೈಸೂರು ಸೌಂಡ್ ಮಾಡ್ತಾ ಇದೆ, ಈ ವರದಿಯನ್ನು ನೋಡ್ಕೊಂಡು ಬನ್ನಿ. ಇಂಥ ಸುಂದರವಾದ ನಗರ, ವೈಭವದ ನಗರ, ಕನ್ನಡ ನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ರಾಜಧಾನಿ ಮಾದಕ ವ್ಯಸನ ರಾಜಧಾನಿ ಆಗೋದಕ್ಕೆ ಹೊರಟಿದೆಯಾ? ಜುಲೈ 27, 2025 ಸ್ಥಳ ಉನ್ನತಿ ನಗರ. ಮಹಾರಾಷ್ಟ್ರ ಪೊಲೀಸ್ ಕಾರ್ಯಾಚರಣೆ. ಬರೋಬ್ಬರಿ 50 ಕೆಜಿ ಡ್ರಗ್ಸ್ ವಶ. ಜನವರಿ 28, 2026 ಸ್ಥಳ ಹೆಬ್ಬಾಳ. ಎನ್ಸಿಬಿ ಕಾರ್ಯಾಚರಣೆ. ಕೆಮಿಕಲ್ ಫ್ಯಾಕ್ಟರಿ ನೆಪದಲ್ಲಿ ಡ್ರಗ್ಸ್ ತಯಾರಿಕೆ. ಜನವರಿ 30, 2026 ಸ್ಥಳ ಯಾಂದಳ್ಳಿ, ಮೈಸೂರು. ಮನೆಯಿಂದ ಕೋಟ್ಯಾಂತರ ಕಚ್ಚಾ ವಸ್ತು ವಶ. ಮಾರ್ಚ್ 28, 2026 ಸ್ಥಳ ಹುಣಸೂರು. ಜಿಲ್ಲಾ ಪೊಲೀಸರ ಕಾರ್ಯಾಚರಣೆ. ತೋಟದ ಮನೆಯಲ್ಲಿ 12 ಕೋಟಿ ಡ್ರಗ್ಸ್ ವಶ. ಒಂದೆರಡು ವರ್ಷಗಳಿಂದ ನಿಗೂಢವಾಗಿ ಸಾಗುತ್ತಿದ್ದ ಡ್ರಗ್ಸ್ ಜಾಲ ಜಗತ್ತಿನ ಎದುರು ಬೆಳಕಿಗೆ ಬಂದದ್ದು ಕಳೆದ ವರ್ಷ ಜೂನ್ 27ರಂದು. ಮಹಾರಾಷ್ಟ್ರ ಪೊಲೀಸರು ಮೈಸೂರಿನ ಉನ್ನತಿ ನಗರದ ಶೆಡ್ ಒಂದರ ಮೇಲೆ ದಾಳಿ ಮಾಡಿದಾಗ ಡ್ರಗ್ಸ್ ಫ್ಯಾಕ್ಟರಿಯೇ ಬಯಲಾಗಿತ್ತು. ಆ ಪ್ರಕರಣದಲ್ಲಿ ಒಟ್ಟು 300 ಕೋಟಿ ರೂಪಾಯಿ ಮೊತ್ತದ ವಿವಿಧ ಮಾದರಿಯ ಡ್ರಗ್ಸ್ ಸೀಸ್ ಮಾಡಲಾಗಿತ್ತು. ನಂತರ ಇದೇ ವರ್ಷ ಜನವರಿ 28ರಂದು ರಾಷ್ಟ್ರೀಯ ಮಾದಕ ವಸ್ತು ನಿಯಂತ್ರಣ ದಳದವರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದರು. ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಕೆಮಿಕಲ್ ಫ್ಯಾಕ್ಟರಿಯೊಂದರ ಮೇಲೆ ದಾಳಿ ಮಾಡಿದ್ದ ಅಧಿಕಾರಿಗಳು ಗಣಪತ್ ಲಾಲ್ ಎಂಬಾತನನ್ನ ವಶಕ್ಕೆ ಪಡೆದರು. ಆತ ನೀಡಿದ ಮಾಹಿತಿ ಮೇರೆಗೆ ಯಾಂದಳ್ಳಿಯ ಒಂಟಿ ಮನೆಯೊಂದರ ಮೇಲೆ ಮೈಸೂರು ಪೊಲೀಸರು ದಾಳಿ ಮಾಡಿದ್ದರು. ಅಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದರು. ಮುಂದೆ ಇದೇ ಮಾರ್ಚ್ 28ರಂದು ಮೈಸೂರು ಜಿಲ್ಲಾ ಪೊಲೀಸರು ಹುಣಸೂರಿನ ತೋಟದ ಮನೆಯೊಂದರ ಮೇಲೆ ದಾಳಿ ಮಾಡಿದ್ರು. ಅಲ್ಲಿ 12 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡಿದ್ರು. ಈ ಪ್ರಕರಣವನ್ನ ಭೇದಿಸಿದ್ದು ಹೇಗೆ ಅನ್ನೋ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ರಿಪಬ್ಲಿಕ್ ಕನ್ನಡಕ್ಕೆ ವಿವರಿಸಿದ್ರು. ಇಲ್ಲಿ ಮೋಸ್ಟ್ಲಿ ಅವನು ಸಪ್ಲೈ ಮಾಡ್ತಾ ಇರ್ಬೋದು ಅಂತೇಳಿ ಒಂದು ಖಚಿತ ಒಂದು ಮಾಹಿತಿ ಸಿಗ್ತದೆ. ಆ ಮಾಹಿತಿಯನ್ನು ಆಧರಿಸಿ ಹುಣಸೂರು ಟೌನ್ ಠಾಣೆ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್ ಮತ್ತು ಅವ್ರ ತಂಡ ಏಕಾಏಕಿ ಒಂದು ದಾಳಿಯನ್ನು ಮಾಡ್ತಾರೆ. ಆ ದಾಳಿಯೊಂದು ಮಾಡಿದಾಗ ಒಂದು ತೋಟದ ಮನೆ
ಒಂದೇ ಒಂದು ಮನೆ, ಅಕ್ಕಪಕ್ಕ ಯಾವುದು ಮನೆ ಇಲ್ಲ. ಮತ್ತು ಆ ಒಂದು ಮನೆಗೆ ರೀಚ್ ಆಗ್ಬೇಕಂತಂದರೆ ಸಾಕಷ್ಟು ಕಚ್ಚಾ ರಸ್ತೆ ಇದೆ, 4-5 ಕಿಲೋಮೀಟರ್ ಕಚ್ಚಾ ರಸ್ತೆಯಲ್ಲಿ ಹೋಗಿ ಆ ಒಂದು ಸ್ಪಾಟಿಗೆ ರೀಚ್ ಆಗಬೇಕಾಗ್ತದೆ. ಅಂಥ ಒಂದು ಪ್ಲೇಸನ್ನು ಅವರು ಐಡೆಂಟಿಫೈ ಮಾಡಿಟ್ಕೊಂಡು ಆ ಮನೆಯಲ್ಲಿ ಸುಮಾರು 48 kg ಅಷ್ಟು ಡ್ರಗ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಪದಾರ್ಥಗಳನ್ನು ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ರು. ಅದನ್ನು ಕೂಡಲೇ ಪತ್ತೆ ಹಚ್ಚಿ ಅಲ್ಲಿ ಸ್ಪಾಟ್ನಲ್ಲಿದ್ದ ಒಬ್ಬ ಆರೋಪಿತನನ್ನು ಸೆಕ್ಯೂರ್ ಮಾಡಿದ್ರು. ಹೀಗೆ ಹೊರ ರಾಜ್ಯದ ಪೊಲೀಸರು ಎನ್ಸಿಬಿ ಬಂದು ದಾಳಿ ಮಾಡಿದ್ದು ಅದು ಮುಖ್ಯಮಂತ್ರಿ ತವರಿನಲ್ಲಿ. ರಾಜ್ಯದ ಜನರಿಗೆ ದೊಡ್ಡ ಶಾಕ್. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಪಬ್ಲಿಕ್ ಕಾಲ್ಸ್ ಕೂಡ ರೆಡಿ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ. ಒಂದೊಂದೇ ಕರೆಗಳನ್ನ ಈಗ ಸ್ವೀಕರಿಸೋಣ. ಮೊದಲೇದಾಗಿ ಈ ಊರಿನ ಸುದ್ದಿಯನ್ನು ನಾವೇನ್ ಮಾಡ್ತಾ ಇದ್ದೀವಿ, ಅದೇ ಊರಿಂದ ಕರೆ ಮಾಡಿದ್ದಾರೆ, ಮೈಸೂರಿನಿಂದ ಲೀಲಾವತಿ ಅಂತ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನೋಡಿ, ಮೈಸೂರಿನಲ್ಲಿ ಡ್ರಗ್ಸ್ ದಂಧೆ ಈ ಮಟ್ಟಿಗೆ ನಡೀತಾ ಇರುವಂತ ವಿಚಾರ. ಹೌದು ಸರ್, ನಾನು ತುಂಬಾನೇ ಕೇಳಿದೀನಿ. ಈಗ ನಮ್ಮ ಮನೆ ಹತ್ರನೇ ಈ ತರ ಆಗ್ತಾ ಇದೆ ಅಂತ ಕೇಳಿ ತುಂಬಾನೇ ಬೇಜಾರಾಗ್ತಾ ಇದೆ. ಮಕ್ಳು, ನನಗೊಂದು ಚಿಕ್ಕ ಮಕ್ಳಿದ್ದಾರೆ, ಅಂದ್ರೆ ಒಂದು 8th 9th ಸ್ಟ್ಯಾಂಡರ್ಡ್ ಮಕ್ಳಿದ್ದಾರೆ. ಸೊ ಅವ್ರು ಆಟ ಆಡ್ಲಿಕ್ಕೆ ಹೋದಾಗ ಎಲ್ಲಿ ಈ ತರ ಇದಕ್ಕೆ ಅಟ್ರಾಕ್ಟ್ ಆಗ್ಬಿಡ್ತಾರೋ ಅನ್ನೋ ಭಯ ಆಗಿ ಆಟಕ್ಕೆ ಕಳ್ಸಕ್ಕೆ ಭಯ ಆಗ್ತಾ ಇದೆ. ಈಗ್ಲೂ ಕೂಡ ಈಗ ಜಸ್ಟ್ ಒಬ್ಬ ಇಲ್ಲೇನೆ ಸೊಲ್ಯೂಷನ್ ಅಂತೆ ಅದನ್ನೇನೋ ತಗೊಂಡು ಆ ಕಡೆ ಬಿದ್ದಿದ್ರು. ಸೊ ನಾ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ, ಬಟ್ ಅದ್ ಏನಾಯ್ತು ಏನೋ ಈಗ ತಕ್ಷಣಕ್ಕೆ ಎದ್ದು ಹೋದ್ರು, ಇಲ್ಲಾಂದ್ರೆ ನಾನು ನಿಮ್ಗೆ ಸಾಕ್ಷಿ ಸಮೇತ ಕೊಡ್ತಾ ಇದ್ದೆ. ಸೊ ಇದು ಕಾವೇರಿ ಪಾರ್ಕ್ ಅಂತ ಇದೆ ಸರ್, ಕಲ್ಯಾಣಗಿರಿ ಹತ್ರ, ಅಕ್ಷಯ ಗಂಡಾರು. ಈ ಸುತ್ತಮುತ್ತ ಅಂತೂ ತುಂಬಾನೇ ನಡೀತಾ ಇದೆ ಸರ್ ಇದು. ಈ ತರ ಆಗ್ತಿದೆ ಅನುಮಾನ ಇದ್ರೆ ಕೂಡಲೇ ನೀವು ಸ್ಥಳೀಯ ಪೊಲೀಸರ ಗಮನಕ್ಕೆ ತಗೊಂಡ್ಬನ್ನಿ ಮೇಡಮ್. ಯಾಕಂದ್ರೆ ಬಹಳ ಗಂಭೀರವಾದಂತ ವಿಚಾರ. ನೀವು ಹೇಳ್ತಾ ಇರೋದನ್ನ ಕೇಳಿದ್ರೆ ನಮಗೆ ಭಯ ಆಗ್ತಾ ಇದೆ. ಏನ್ ಗೊತ್ತಾ ಸರ್, ಈಗ ಪೊಲೀಸರು ಕೂಡ ಇಲ್ಲಿ ಬೀಟ್ ಎಲ್ಲ ಹಾಕ್ತಾರೆ. ಸೊ ಅವರು ಟೈಮಿಂಗ್ ಪ್ರಕಾರ ಬಂದು ಹೊರಟೋಗ್ತಾರೆ ಅಷ್ಟೇನೆ. ಬಟ್ ಇವ್ರಿಗೆಲ್ಲ ಯಾವ್ಯಾವ ಟೈಮಲ್ಲಿ ಬರ್ತಾರೋ ಹೇಗೆ ಅಂತ ಗೊತ್ತಾಗಲ್ಲ. ಬಟ್ ಇವ್ರಿಗೆ ಸೊಲ್ಯೂಷನ್ ಸಿಗ್ತಾ ಇದೆ, ಇದ್ಲೇನೆ ಓಡಾಡ್ತಾ ಇದಾರೆ. ಈ ಸುತ್ತಮುತ್ತ ತುಂಬಾ ಜನಗಳ ಮನೆಯಲ್ಲಿ ನಾನು ಕೇಳಿದ್ದೀನಿ ಇದನ್ನ, ಡ್ರಗ್ಸ್ ತುಂಬಾ ಆಗಿದೆ ಅಂತ ಅನ್ನೋದನ್ನ. ಫೈನ್ ಮೇಡಮ್, ಈ ವಿಚಾರವನ್ನ ನಾವು ಸಂಬಂಧಪಟ್ಟವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಲೀಲಾವತಿ ಅವರೇ, ಕರೆ ಮಾಡಿ ಮಾತಾಡಿದಕ್ಕೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ಅರಮನೆ ನಗರಿ ಮೈಸೂರಿನಲ್ಲಿ ಡ್ರಗ್ ಘಾಟು ಜೋರಾಗಿ ಕೇಳಿಬರ್ತಿರುವಂತ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಡ್ರಗ್ ದಂಧೆ ವಿರುದ್ಧ ಸಮರವನ್ನ ಸಾರಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಡ್ರಗ್ ವಿಚಾರದಲ್ಲಿ ಯಾವುದೇ ರಾಜಿಯೇ ಇಲ್ಲ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಡ್ರಗ್ಸ್ ಜಾಗೃತಿ ಅಭಿಯಾನವನ್ನ ಮಾಡಿದೆ. ಸಮಾಜದ ಒಳಿತು ರಿಪಬ್ಲಿಕ್ ಕನ್ನಡದ ಧ್ಯೇಯ. ನಮ್ಮ ಜೊತೆ ಈ ಕುರಿತಾಗಿ ಮಾತನಾಡೋದಕ್ಕೆ ಸ್ವತಃ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ. ಏನ್ ಕ್ರಮ ಕೈಗೊಂಡಿದ್ದಾರೆ, ಏನೇನು ಮುಂದೆ ಇವರು ಸುರಕ್ಷಿತವಾಗಿ ಎಲ್ಲ ವಹಿವಾಟನ್ನು ಮಾಡ್ತಾ ಇದ್ರು. ದಂಧೆಕೋರರು ಮೈಸೂರನ್ನೇ ಸೇಫ್ ಜಾಗ ಅಂತ ಅನ್ಕೊಂಡು ಅಲ್ಲಿ ಯುವಕರಲ್ಲಿ ಅಮಲನ್ನ ಇವರು ಯುವಕರಿಗೆ ಹಬ್ಬಿಸ್ತಾ ಇದ್ರು. ರಿಪಬ್ಲಿಕ್ ಕನ್ನಡ ಇವತ್ತು ಯುವ ಜನತೆ ಸಂಪೂರ್ಣ ಸಮಾಜದ ವಿಮುಖವಾಗ್ತಿರೋದ್ರ ಬಗ್ಗೆ, ಸಮಾಜಘಾತುಕರಾಗ್ತಿರುವಂತದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ವಾಯ್ಸ್ ರೈಸ್ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡ್ತಾ ಇದೆ. ಮೈಸೂರಿನಲ್ಲಿ ಹೀಗೂ ನಡೀತಿದೆ ಅನ್ನುವಂತ ವಿಚಾರ ನಿಜಕ್ಕೂ ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಜ, ಸದಾ ಒಳ್ಳೆ ಸುದ್ದಿಗೆ ಚರ್ಚೆ ಗ್ರಾಸವಾಗ್ತಾ ಇತ್ತು ಮೈಸೂರು ಕ್ಲೀನ್ ಸಿಟಿ ಅಂತ ಹೇಳಿ. ಹಾಗಿನ ಅಲ್ಲಿನ ಜನ ಒಳ್ಳೆಯವರು, ಅಲ್ಲಿನ ವಾತಾವರಣ ಚೆನ್ನಾಗಿದೆ. ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಮೈಸೂರು ಅಂದ್ರೆ ಬೇಸಿಕಲಿ ಒಳ್ಳೆ ವಿಚಾರಗಳಿಗೇನೆ ಸದಾ ಸುದ್ದಿಯಲ್ಲಿತ್ತು ಮೈಸೂರು. ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತ ಕೆಲಸವನ್ನ ನಾವು ಮಾಡಿದೀವಿ. ಮೈಸೂರಿನಲ್ಲಿ ನಿಜಕ್ಕೂ ಏನ್ ನಡೀತಾ ಇದೆ, ಯಾವ ವಿಚಾರಗಳಿಗೆ ಈಗ ಮೈಸೂರು ಸೌಂಡ್ ಮಾಡ್ತಾ ಇದೆ, ಈ ವರದಿಯನ್ನು ನೋಡ್ಕೊಂಡು ಬನ್ನಿ. ಇಂಥ ಸುಂದರವಾದ ನಗರ, ವೈಭವದ ನಗರ, ಕನ್ನಡ ನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ರಾಜಧಾನಿ ಮಾದಕ ವ್ಯಸನ ರಾಜಧಾನಿ ಆಗೋದಕ್ಕೆ ಹೊರಟಿದೆಯಾ? ಜುಲೈ 27, 2025, ಸ್ಥಳ ಉನ್ನತಿ ನಗರ. ಮಹಾರಾಷ್ಟ್ರ ಪೊಲೀಸ್ ಕಾರ್ಯಾಚರಣೆ. ಬರೋಬ್ಬರಿ 50 kg ಡ್ರಗ್ಸ್ ವಶ. ಜನವರಿ 28, 2026, ಸ್ಥಳ ಹೆಬ್ಬಾಳ. ಎನ್ಸಿಬಿ ಕಾರ್ಯಾಚರಣೆ. ಕೆಮಿಕಲ್ ಫ್ಯಾಕ್ಟರಿ ನೆಪದಲ್ಲಿ ಡ್ರಗ್ಸ್ ತಯಾರಿಕೆ.
ಜನವರಿ 30, 2026. ಸ್ಥಳ ಯಾಂದಳ್ಳಿ, ಮೈಸೂರು. ಮನೆಯಿಂದ ಕೋಟ್ಯಾಂತರ ಕಚ್ಚಾ ವಸ್ತು ವಶ. ಮಾರ್ಚ್ 28, 2026. ಸ್ಥಳ ಹುಣಸೂರು. ಜಿಲ್ಲಾ ಪೊಲೀಸರ ಕಾರ್ಯಾಚರಣೆ. ತೋಟದ ಮನೆಯಲ್ಲಿ 12 ಕೋಟಿ ಡ್ರಗ್ಸ್ ವಶ. ಒಂದೆರಡು ವರ್ಷಗಳಿಂದ ನಿಗೂಢವಾಗಿ ಸಾಗುತ್ತಿದ್ದ ಡ್ರಗ್ಸ್ ಜಾಲ ಜಗತ್ತಿನ ಎದುರು ಬೆಳಕಿಗೆ ಬಂದದ್ದು ಕಳೆದ ವರ್ಷ ಜೂನ್ 27ರಂದು. ಮಹಾರಾಷ್ಟ್ರ ಪೊಲೀಸರು ಮೈಸೂರಿನ ಉನ್ನತಿ ನಗರದ ಶೆಡ್ ಒಂದರ ಮೇಲೆ ದಾಳಿ ಮಾಡಿದಾಗ ಡ್ರಗ್ಸ್ ಫ್ಯಾಕ್ಟರಿಯೇ ಬಯಲಾಗಿತ್ತು. ಆ ಪ್ರಕರಣದಲ್ಲಿ ಒಟ್ಟು 300 ಕೋಟಿ ರೂಪಾಯಿ ಮೊತ್ತದ ವಿವಿಧ ಮಾದರಿಯ ಡ್ರಗ್ಸ್ ಸೀಸ್ ಮಾಡಲಾಗಿತ್ತು. ನಂತರ ಇದೇ ವರ್ಷ ಜನವರಿ 28ರಂದು ರಾಷ್ಟ್ರೀಯ ಮಾದಕ ವಸ್ತು ನಿಯಂತ್ರಣ ದಳದವರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದರು. ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಕೆಮಿಕಲ್ ಫ್ಯಾಕ್ಟರಿಯೊಂದರ ಮೇಲೆ ದಾಳಿ ಮಾಡಿದ್ದ ಅಧಿಕಾರಿಗಳು ಗಣಪತ್ ಲಾಲ್ ಎಂಬಾತನನ್ನ ವಶಕ್ಕೆ ಪಡೆದರು. ಆತ ನೀಡಿದ ಮಾಹಿತಿ ಮೇರೆಗೆ ಯಾಂದಳ್ಳಿಯ ಒಂಟಿ ಮನೆಯೊಂದರ ಮೇಲೆ ಮೈಸೂರು ಪೊಲೀಸರು ದಾಳಿ ಮಾಡಿದ್ದರು. ಅಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದರು. ಮುಂದೆ ಇದೇ ಮಾರ್ಚ್ 28ರಂದು ಮೈಸೂರು ಜಿಲ್ಲಾ ಪೊಲೀಸರು ಹುಣಸೂರಿನ ತೋಟದ ಮನೆಯೊಂದರ ಮೇಲೆ ದಾಳಿ ಮಾಡಿದ್ರು. ಅಲ್ಲಿ 12 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡಿದ್ರು. ಈ ಪ್ರಕರಣವನ್ನ ಭೇದಿಸಿದ್ದು ಹೇಗೆ ಅನ್ನೋ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ರಿಪಬ್ಲಿಕ್ ಕನ್ನಡಕ್ಕೆ ವಿವರಿಸಿದ್ರು. ಇಲ್ಲಿ ಮೋಸ್ಟ್ಲಿ ಅವನು ಸಪ್ಲೈ ಮಾಡ್ತಾ ಇರ್ಬೋದು ಅಂತೇಳಿ ಒಂದು ಖಚಿತ ಒಂದು ಮಾಹಿತಿ ಸಿಗ್ತದೆ. ಆ ಮಾಹಿತಿಯನ್ನು ಆಧರಿಸಿ ಹುಣಸೂರು ಟೌನ್ ಠಾಣೆ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್ ಮತ್ತು ಅವ್ರ ತಂಡ ಏಕಾಏಕಿ ಒಂದು ದಾಳಿಯನ್ನು ಮಾಡ್ತಾರೆ. ಆ ದಾಳಿಯೊಂದು ಮಾಡಿದಾಗ ಒಂದು ತೋಟದ ಮನೆ, ಒಂದೇ ಒಂದು ಮನೆ, ಅಕ್ಕಪಕ್ಕ ಯಾವುದು ಮನೆ ಅಲ್ಲ, ಮತ್ತು ಆ ಒಂದು ಮನೆಗೆ ರೀಚ್ ಆಗ್ಬೇಕಂತಂದರೆ ಸಾಕಷ್ಟು ಕಚ್ಚಾ ರಸ್ತೆ ಇದೆ. 4-5 ಕಿಲೋಮೀಟರ್ ಕಚ್ಚಾ ರಸ್ತೆಯಲ್ಲಿ ಹೋಗಿ ಆ ಒಂದು ಸ್ಪಾಟ್ ರೀಚ್ ಆಗಬೇಕಾಗ್ತದೆ. ಅಂಥ ಒಂದು ಪ್ಲೇಸನ್ನು ಅವರು ಐಡೆಂಟಿಫೈ ಮಾಡಿಟ್ಕೊಂಡು ಆ ಮನೆಯಲ್ಲಿ ಸುಮಾರು 48 kg ಡ್ರಗ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಪದಾರ್ಥಗಳನ್ನು ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ರು. ಅದನ್ನು ಕೂಡಲೇ ಪತ್ತೆ ಹಚ್ಚಿ ಅಲ್ಲಿ ಸ್ಪಾಟ್ನಲ್ಲಿದ್ದ ಒಬ್ಬ ಆರೋಪಿತನನ್ನು ಸೆಕ್ಯೂರ್ ಮಾಡಿದ್ರು. ಹೀಗೆ ಹೊರ ರಾಜ್ಯದ ಪೊಲೀಸರು ಎನ್ಸಿಬಿ ಬಂದು ದಾಳಿ ಮಾಡಿದ್ದು ಅದು ಮುಖ್ಯಮಂತ್ರಿ ತವರಿನಲ್ಲಿ. ರಾಜ್ಯದ ಜನರಿಗೆ ದೊಡ್ಡ ಶಾಕ್. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಪಬ್ಲಿಕ್ ಕಾಲ್ಸ್ ಕೂಡ ರೆಡಿ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ. ಒಂದೊಂದೇ ಕರೆಗಳನ್ನ ಈಗ ಸ್ವೀಕರಿಸೋಣ. ಮೊದಲೇದಾಗಿ ಈ ಊರಿನ ಸುದ್ದಿಯನ್ನು ನಾವೇನ್ ಮಾಡ್ತಾ ಇದ್ದೀವಿ, ಅದೇ ಊರಿಂದ ಕರೆ ಮಾಡಿದ್ದಾರೆ, ಮೈಸೂರಿನಿಂದ ಲೀಲಾವತಿ ಅಂತ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನೋಡಿ, ಮೈಸೂರಿನಲ್ಲಿ ಡ್ರಗ್ಸ್ ದಂಧೆ ಈ ಮಟ್ಟಿಗೆ ನಡೀತಾ ಇರುವಂತ ವಿಚಾರ. ಹೌದು ಸರ್, ನಾನು ತುಂಬಾನೇ ಕೇಳಿದೀನಿ. ಈಗ ನಮ್ಮ ಮನೆ ಹತ್ರನೇ ಈ ತರ ಆಗ್ತಾ ಇದೆ ಅಂತ ಕೇಳಿ ತುಂಬಾನೇ ಬೇಜಾರಾಗ್ತಾ ಇದೆ. ಮಕ್ಳು, ನನಗೊಂದು ಚಿಕ್ಕ ಮಕ್ಳಿದ್ದಾರೆ, ಅಂದ್ರೆ ಒಂದು 8th 9th ಸ್ಟ್ಯಾಂಡರ್ಡ್ ಮಕ್ಳಿದ್ದಾರೆ. ಸೊ ಅವ್ರು ಆಟ ಆಡ್ಲಿಕ್ಕೆ ಹೋದಾಗ ಎಲ್ಲಿ ಈ ತರ ಇದಕ್ಕೆ ಅಟ್ರಾಕ್ಟ್ ಆಗ್ಬಿಡ್ತಾರೋ ಅನ್ನೋ ಭಯ ಆಗಿ ಆಟಕ್ಕೆ ಕಳ್ಸಕ್ಕೆ ಭಯ ಆಗ್ತಾ ಇದೆ. ಈಗ್ಲೂ ಕೂಡ ಈಗ ಜಸ್ಟ್ ಒಬ್ಬ ಇಲ್ಲೇನೆ ಸೊಲ್ಯೂಷನ್ ಅಂತೆ ಅದನ್ನೇನೋ ತಗೊಂಡು ಆ ಕಡೆ ಬಿದ್ದಿದ್ರು. ಸೊ ನಾ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ, ಬಟ್ ಅದ್ ಏನಾಯ್ತು ಏನೋ ಈಗ ತಕ್ಷಣಕ್ಕೆ ಎದ್ದು ಹೋದ್ರು. ಇಲ್ಲಾಂದ್ರೆ ನಾನು ನಿಮ್ಗೆ ಸಾಕ್ಷಿ ಸಮೇತ ಕೊಡ್ತಾ ಇದ್ದೆ. ಸೊ ಇದು ಕಾವೇರಿ ಪಾರ್ಕ್ ಅಂತ ಇದೆ ಸರ್, ಕಲ್ಯಾಣಗಿರಿ ಹತ್ರ, ಅಕ್ಷಯ್ ಭಂಡಾರು. ಈ ಸುತ್ತಮುತ್ತ ಅಂತೂ ತುಂಬಾನೇ ನಡೀತಾ ಇದೆ ಸರ್ ಇದು. ಈ ತರ ಆಗ್ತಿದೆ ಅನುಮಾನ ಇದ್ರೆ ಕೂಡಲೇ ನೀವು ಸ್ಥಳೀಯ ಪೊಲೀಸರ ಗಮನಕ್ಕೆ ತಗೊಂಡ್ಬನ್ನಿ ಮೇಡಮ್. ಯಾಕಂದ್ರೆ ಬಹಳ ಗಂಭೀರವಾದಂತ ವಿಚಾರ. ನೀವು ಹೇಳ್ತಾ ಇರೋದನ್ನ ಕೇಳಿದ್ರೆ ನಮಗೆ ಭಯ ಆಗ್ತಾ ಇದೆ. ಏನ್ ಗೊತ್ತಾ ಸರ್, ಈಗ ಪೊಲೀಸರು ಕೂಡ ಇಲ್ಲಿ ಬೀಟ್ ಎಲ್ಲ ಹಾಕ್ತಾರೆ. ಸೊ ಅವರು ಟೈಮಿಂಗ್ ಪ್ರಕಾರ ಬಂದು ಹೊರಟೋಗ್ತಾರೆ ಅಷ್ಟೇನೆ. ಬಟ್ ಇವ್ರಿಗೆಲ್ಲ ಯಾವ್ಯಾವ ಟೈಮಲ್ಲಿ ಬರ್ತಾರೋ ಹೇಗೆ ಅಂತ ಗೊತ್ತಾಗಲ್ಲ. ಬಟ್ ಇವ್ರಿಗೆ ಸೊಲ್ಯೂಷನ್ ಸಿಗ್ತಾ ಇದೆ, ಇದ್ಲೇನೆ ಓಡಾಡ್ತಾ ಇದಾರೆ. ಈ ಸುತ್ತಮುತ್ತ ತುಂಬಾ ಜನಗಳ ಮನೆಯಲ್ಲಿ ನಾನು ಕೇಳಿದ್ದೀನಿ ಇದನ್ನ, ಡ್ರಗ್ಸ್ ತುಂಬಾ ಆಗಿದೆ ಅಂತ ಅನ್ನೋದನ್ನ. ಫೈನ್ ಮೇಡಮ್, ಈ ವಿಚಾರವನ್ನ ನಾವು ಸಂಬಂಧಪಟ್ಟವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಲೀಲಾವತಿ ಅವರೇ, ಕರೆ ಮಾಡಿ ಮಾತಾಡಿದಕ್ಕೆ.